ದ್ವಿತೀಯ PUC ವಿದ್ಯಾರ್ಥಿಗಳು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾದಂತಹ ಬಹುನಿರೀಕ್ಷಿತವಾದಂತಹ ವ್ಯಾಕರಣಾಂಶಗಳಿವು. ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಸುಲಭವಾಗಿ ವ್ಯಾಕರಣಾಂಶಗಳಿಗೆ ಉತ್ತರಿಸ್ಬೋದು. ಹಾಗಿದ್ರೆ ಇಲ್ಲಿ ನಾವು ನೋಡ್ತಾ ಹೋಗೋಣ. ಪದಗಳಿಗೆ ಅರ್ಥವನ್ನು ಬರೆಯಿರಿ ಅಂತ ಇದೆ. ಮಾರ ಅಂದರೆ ಮನ್ಮಥ, ಕಾಮ. ಹಾಗೆ ಗಾಲಿಗೆ ಚಕ್ರ, ತಮ ಅಂದರೆ ಕತ್ತಲು, ಹಾಗೆ ಪಂಕ ಅಂದರೆ ಕೆಸರು, ತೃಣ ಅಂದರೆ ಹುಲ್ಲು, ಮತ್ತು ಸಂಕುಲ ಅಂದರೆ ಗುಂಪು, ಬಿತ್ತ ಅಂದರೆ ಬೀಜ, ಗೆರಟ ಅಂದರೆ ತೆಂಗಿನಕಾಯಿ ಚಿಪ್ಪು, ಹಾಗೆ ಎದೆ ಅಂದರೆ ಬಿಲ್ಲಿನ ಹಗ್ಗ, ದಾರಂದ ಅಂದರೆ ಬಾಗಿಲು, ಪುಳಕ ಅಂದರೆ ರೋಮಾಂಚನ, ಹಾಸುಗಂಬಿ ಅಂದರೆ ರೈಲು ಹಳಿ, ಹಾಗೆ ಧರಿತ್ರಿ ಅಂದರೆ ಭೂಮಿ, ಸಲಿಲ ಅಂದರೆ ನೀರು, ಹಾಗೆ ಕೂಗುರು ಅಂದರೆ ತೂಕಡಿಸುವಂಥ ಅರ್ಥ, ಹೆಚ್ಚಾಳುತನ ಅಂದರೆ ಬಿಲ್ವಿದ್ಯಾ ಜಾಣ್ಮೆ, ಹಂದೆ ಅಂದರೆ ಹೇಳಿ, ವರ್ಜಿಸು ಅಂದರೆ ಬಿಟ್ಟು ಬಿಡುವಂಥ ಅರ್ಥ, ಇಗರ್ಜಿ ಅಂದರೆ ಚರ್ಚು, ಕಿಲ ಅಂದರೆ ಪಾಳು ಬೀಳೋದು ಅಂತ ಅರ್ಥ. ಇನ್ನು ಸಮಾನಾರ್ಥಕ ಪದಗಳನ್ನು ನೋಡೋಣ. ಭೂಮಿ, ಧರೆ, ಇಳೆ, ನೆಲ, ವಸುದೆ, ಹಾಗೆ ಮನೆ, ಗೃಹ, ಆಲಯ, ನಿವಾಸ, ಸದನ. ಕಲಹ ಅಂದರೆ ಕಾದಾಟ, ಜಗಳ. ತಾರೆ ಅಂದರೆ ನಕ್ಷತ್ರ ಮತ್ತು ಚುಕ್ಕಿ. ಕಣ್ಣು ಅಂದರೆ ನಯನ ಮತ್ತು ನೇತ್ರ. ಸುತ ಅಂದರೆ ಮಗ ಮತ್ತು ಪುತ್ರ. ಕುಸುಮ ಅಂದರೆ ಹೂವು, ಸುಮ, ಪುಷ್ಪ. ಮರ್ಕಟ ಅಂದರೆ ಮಂಗ, ವಾನರ, ಕಪಿ, ಕೋತಿ. ಅನಲ ಅಂದರೆ ಅಗ್ನಿ, ಬೆಂಕಿ. ಸಮರ ಅಂದರೆ ಯುದ್ಧ ಮತ್ತು ಕದನ ಅಂತ ಹೇಳ್ಬೋದು. ಹಾಗೆ ಭಾನು, ಆಕಾಶ, ಆಗಸ, ಗಗನ. ಕಾಂತಾರ ಅಂದರೆ ಕಾಡು, ಅಡವಿ. ಇನ್ನು ಗೃಹ, ಮನೆ, ನಿಲಯ, ನಿವಾಸ. ಇನ ಅಂದರೆ ಸೂರ್ಯ ಮತ್ತು ರವಿ. ಪರಿಮಳ ಅಂದರೆ ಸುಗಂಧ ಮತ್ತು ಸುವಾಸನೆ. ಹಾಗೆ ಮಾಹೆ ಅಂದರೆ ಮಾಸ ಮತ್ತು ತಿಂಗಳು. ಕಡಲು ಅಂದರೆ ಸಮುದ್ರ ಮತ್ತು ಸಾಗರ. ಸೊರಗು ಅಂದರೆ ಒಣಗೋದು ಮತ್ತು ಬಾಡುವಂತಹದ್ದು. ಉರಗ ಅಂದರೆ ಉರಗ ಅಂದರೆ ಹಾವು ಮತ್ತು ಸರ್ಪ. ಒಡಲು ಅಂದರೆ ದೇಹ ಮತ್ತು ಶರೀರ, ಕಾಯ ಅಂತ ಹೇಳಿ. ಇನ್ನು ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ ಅಂತ ಇದೆ. ಅದು ಅಡಿ, ಪಾದ, ಅಳತೆ. ಕವಿಯೋದು ಅಂದರೆ ಆವರಿಸುವಂಥದ್ದು ಮತ್ತು ಪದ್ಯ ಬರೆಯುವವನಿಗೆ ಅಥವಾ ಸಾಹಿತಿಗೆ ಕವಿ ಅಂತ ಹೇಳ್ಬಿಟ್ಟು ಕರಿತೇವೆ. ಕಳೆ, ಕಾಂತಿ, ಕಸ. ದೊರೆ, ಅರಸ, ಪಡೆ, ಗಳಿಸು. ಕರ, ಕೈ, ತೆರಿಗೆ. ಮುನಿ, ಕೋಪ, ಋಷಿ. ಬಗೆ, ಯೋಚಿಸು, ವಿಧ. ನರ, ಮನುಷ್ಯ, ಅರ್ಜುನ. ಹೊಳೆ, ಕಾಂತಿ, ನದಿ. ಬಟ್ಟೆ, ದಾರಿ, ಉಡುಪು. ಹದ್ದು ಅಂದರೆ ಮಿತಿ ಮತ್ತು ಪಕ್ಷಿಗೂ ಕೂಡ ಒಂದು ಪಕ್ಷಿಯ ಹೆಸರು. ತೊರೆ ಅಂದರೆ ಹಳ್ಳ ಮತ್ತು ಅಗಲಿಕೆ. ನೆರೆ ಅಂದರೆ ಪ್ರವಾಸ ಅಥವಾ ಅಕ್ಕಪಕ್ಕ ನೆರೆಯವರು ಅಂತ ಹೇಳ್ತೀವಲ್ಲ ಅದು. ಹಾಗೆ ಕೊನೆ ಅಂದರೆ ಅಂತ್ಯ ಮತ್ತು ತುದಿ. ಕಂದ ಅಂದರೆ ಮಗು ಮತ್ತು ಒಂದು ಕಂದ ಪದ್ಯ ಅಂತ ಕರಿತೀವಲ್ಲ ಅದು. ಇನ್ನು ಉತ್ತರ ಅಂದರೆ ಜವಾಬನ್ನು ನೀಡುವಂತಹದ್ದು, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀವಲ್ಲ ಅದು. ಹಾಗೆ ಇನ್ನೊಂದು ಉತ್ತರ ದಿಕ್ಕು. ಅರಸು ಅಂದರೆ ಹುಡುಕಾಡುವಂಥದ್ದು ಮತ್ತು ರಾಜ. ಗುರು ಅಂದರೆ ಶಿಕ್ಷಕ ಮತ್ತು ದೊಡ್ಡದು ಅಂತ ಅರ್ಥ. ನೆನೆ ಅಂದರೆ ಒದ್ದೆ ಆಗುವಂಥದ್ದು ಮತ್ತು ನೆನಪು ಮಾಡ್ಕೊಳ್ತೀವಲ್ಲ ಸ್ಮರಿಸು ಅದು. ಮಡಿ ಅಂದರೆ ಸಾವು ಮತ್ತು ಇನ್ನೊಂದು ಶುಚಿ, ಶುಭ್ರ. ಹಾಗೆ ತದ್ಭವ ರೂಪ ಬರೆಯುವಂಥದ್ದು. ಯೋಗಿ ಅಂದರೆ ಜೋಗಿ. ಮುಖ, ಮೊಗ. ಕ್ಷಮ, ಕ್ಷಮೆ. ಅಗ್ನಿ, ಅಗ್ಗಿ. ವೀರ, ಬೀರ. ಕಸ್ತೂರಿ, ಕತ್ತೂರಿ. ಆಕಾಶ, ಆಗಸ. ಸಂಸ್ಕೃತ, ಸಕ್ಕದ. ಸ್ವರ್ಗ, ಸಗ್ಗ. ಗೋಕ ಅಂದರೆ ಗೂಗೆ. ಲಕ್ಷ, ಲಕ್ಕ. ಯಶ, ಜಸ. ಪ್ರಾಣ, ಹರಣ. ದೃಷ್ಟಿ, ದಿಟ್ಟಿ. ಪರೀಕ್ಷಿಸಿ, ಪರೀಕ್ಷಿಸು. ಶಿರ, ಸಿರ. ಸಂಸ್ಥ, ಸಂಸ್ಥೆ. ಆರ್ಯ, ಅಜ್ಜ. ಹಾಗೆ ಮುಂದಿನ ನುಡಿಗಟ್ಟುಗಳನ್ನು ವಾಕ್ಯದಲ್ಲಿ ಪ್ರಯೋಗಿಸಿ ಬರೆಯಿರಿ ಅಂತ ಕೇಳಿದರೆ, ತಲೆಬಾಗು. ನಾವು ಹಿರಿಯರನ್ನು ಕಂಡಾಗ ತಲೆಬಾಗಬೇಕು. ಕೈಯೊಡ್ಡು. ನಾವು ಯಾರ ಬಳಿಯೂ ಕೈಯೊಡ್ಡಬಾರದು. ಗಾಳಿ ಸುದ್ದಿ. ನಾವು ಗಾಳಿ ಸುದ್ದಿಗೆ ಕಿವಿ ಕೊಡಬಾರದು. ಕಾಲು ಕೀಳು. ಪೊಲೀಸರನ್ನು ಕಂಡಾಗ ಕಳ್ಳರು ಕಾಲು ಕೀಳುತ್ತಾರೆ. ತಲೆದೂಗು. ನಾವು ಸಂಗೀತಕ್ಕೆ ತಲೆದೂಗಬೇಕು. ದಾರಿದೀಪ. ಹಿರಿಯರ ಮಾತುಗಳು ನಮಗೆ ದಾರಿದೀಪ ತಂದಿರ್ತದೆ. ಎರಡು ಬಗೆ. ನಾವು ಉಂಡ ಮನೆಗೆ ಎರಡು ಬಗೆಯಬಾರದು. ಕೈ ಕೊಡು. ನಾವು ಯಾರಿಗೂ ಕೈ ಕೊಡಬಾರದು ಅಂದರೆ ಮೋಸ ಮಾಡಬಾರ್ದು ಅಂತ ಅರ್ಥ. ಕಣ್ಣು ಕೆಂಪಗೆ ಮಾಡು. ಕೋಪಿಸಿಕೊಳ್ಳುವಂಥದ್ದು. ಹಾಗೆ ಹಿತ್ತಾಳೆ ಕಿವಿ. ಚಾಡಿ ಮಾತನ್ನು ಕೇಳುವಂಥದ್ದಕ್ಕೆ ಹಿತ್ತಾಳೆ ಕಿವಿ ಅಂತೀವಿ. ಇನ್ನು ಕೈ ಬೆಚ್ಚಗೆ ಮಾಡು ಅಂದರೆ ಲಂಚ ಕೊಡುವಂಥದ್ದು. ಸಿಂಹ ಸ್ವಪ್ನ ಅಂದರೆ ಭಯಗೊಳಿಸುವ ನೆನಪು ಅಂತ ಅರ್ಥ. ಹಾಗೆ ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಕೊಂಡಿದ್ದಾರೆ. ಹೆಮ್ಮರ ಅನ್ನುವಂಥದ್ರಲ್ಲಿ ಹಿರಿದು ಪ್ಲಸ್ ಮರ ಹೆಮ್ಮರ ಆಗುತ್ತೆ. ಹೀಗೆ ಹಿರಿದು ಅನ್ನುವಂಥದ್ದು. ಕಿರುದಾರಿ ಅನ್ನುವಂಥದ್ದು ಕಿರು ಹಾದಿ ಅಂತ ಇದೆ. ಕಿರು ಪ್ಲಸ್ ದಾರಿ, ಕಿರುದಾರಿ. ಈಗಾಗಲೇ ಕಿರು ಅಥವಾ ಕಿರಿಯದು ಅಂತ ಬರೆದ್ರು ನಡೆಯುತ್ತೆ. ಇನ್ನು ಕಲಿಭೀಮ ಅನ್ನುವಂಥದ್ರಲ್ಲಿ ಕಲಿ. ಬೆಳ್ಳಿ ಲೋಟ ಅನ್ನುವಂಥದ್ರಲ್ಲಿ ಬೆಳ್ಳಿ. ಕಾರ್ಮೋಡ ಅನ್ನುವಂಥದ್ರಲ್ಲಿ ಕಾರ್ ಅಂದ್ರೂ ಬರುತ್ತೆ, ಕಪ್ಪು ಅಂದ್ರೂ ಬರುತ್ತೆ. ಕಾರ್ ಅಂದ್ರೇ ಕಪ್ಪು ಅಂತ ಅರ್ಥ. ಹುಸಿ ನಿದ್ದೆ, ಹುಸಿ. ಗೂಗೆ ಮರಿ. ಗೂಗೆ ಮರಿ ಅನ್ನುವಂಥದ್ರಲ್ಲಿ ಗೂಗೆ. ಹಸಿರು ಕಂಬಳಿ ಅನ್ನುವಂಥದ್ರಲ್ಲಿ ಹಸಿರು. ಶುದ್ಧ ನೀರು ಅನ್ನುವಂಥದ್ರಲ್ಲಿ ಶುದ್ಧ. ರಸಬಳ್ಳಿ ಅನ್ನುವಂಥದ್ರಲ್ಲಿ ರಸ. ಹಿತವಚನ, ಹಿತ. ಎಳೆ ಮಗು, ಎಳೆಯ. ದುರ್ಜನ ಅಂದರೆ ದುರ್ ಅನ್ನುವಂಥ ಅಂದರೆ ಕೆಟ್ಟ ಜನರು ಅಂತ ಅರ್ಥ. ಕಡು ಪಾಪ, ಪಾಪಿ ಅಂತವನು ಕಡು.
ಮುಗ್ಧ ಜೀವಿ ಅಂತಹದ್ದು ಮುಗ್ಧವಾಗಿರುವಂತಹದ್ದು. ಪಾಪಿ ಅಂತ ಅವನು ಘೋರವಾದಂತಹ ಪಾಪಿ. ಇನ್ನು ಕೆಳಗಿನ ಕ್ರಿಯಾಪದಗಳ ಧಾತುಗಳನ್ನು ಗುರುತಿಸಿ ಅಂತ ಇದ್ದಾರೆ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ಬಿಟ್ಟು ಕರಿತೇವೆ. ಆಡುಗಳು ಅನ್ನುವಂಥದ್ರಲ್ಲಿ ಆಡು, ಕಲಿಯುವನು ಅನ್ನುವಂಥದ್ರಲ್ಲಿ ಕಲಿ, ಓದುವನು ಅನ್ನುವಂಥದ್ರಲ್ಲಿ ಓದು, ಹೋದರು ಅನ್ನುವಂಥದ್ರಲ್ಲಿ ಹೋಗು, ಕೇಳುವರು ಅನ್ನುವಂಥದ್ರಲ್ಲಿ ಕೇಳು, ತಿಂದನು ಅನ್ನುವಂಥದ್ರಲ್ಲಿ ತಿನ್ನು, ಬಂದನು ಅನ್ನುವಂಥದ್ರಲ್ಲಿ ಬರು, ಗೆದ್ದನು ಅನ್ನುವಂಥದ್ರಲ್ಲಿ ಗೆಲ್ಲು, ಕಟ್ಟಿಸು ಅನ್ನುವಂಥದ್ರಲ್ಲಿ ಕಟ್ಟು, ಕಂಡರು ಅನ್ನುವಂಥದ್ರಲ್ಲಿ ಕಾಣು, ಹೇಳಿದಾಗ ಅನ್ನುವಂಥದ್ರಲ್ಲಿ ಹೇಳು, ನುಡಿಸುವರು ಅನ್ನುವಂಥದ್ರಲ್ಲಿ ನುಡಿ, ನಿಂತರು ಅನ್ನುವಂಥದ್ರಲ್ಲಿ ನಿಲ್ಲು, ಎದ್ದರು ಅನ್ನುವಂಥದ್ರಲ್ಲಿ ಏಡು, ನಲಿಯುತ್ತಾ ನಲಿ, ಅಳುತ್ತಿತ್ತು ಅಳು. ಮುಂದಿನದು ಪದಗಳ ಕಾಲಸೂಚಕಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಬರುವನು ಅನ್ನುವಂಥದ್ದು ಭವಿಷ್ಯತ್ ಕಾಲ, ನೋಡಿತು ಅನ್ನುವಂಥದ್ದು ಭೂತಕಾಲ, ಬರುತ್ತಾನೆ ಅನ್ನುವಂಥದ್ದು ವರ್ತಮಾನ, ಹೋದನು ಅನ್ನುವಂಥದ್ದು ಭೂತಕಾಲ, ಹೋದರು ಅನ್ನುವಂಥದ್ದು ಭೂತಕಾಲ, ಕುಣಿಯುತ್ತಿತ್ತು ಅನ್ನುವಂಥದ್ದು ವರ್ತಮಾನ, ಹೇಳಿದರು ಅನ್ನುವಂಥದ್ದು ಭೂತಕಾಲ, ಹಾಕುತ್ತಾರೆ ಅನ್ನುವಂಥದ್ದು ವರ್ತಮಾನ ಕಾಲ, ಬರುತ್ತಾನೆ ಅನ್ನುವಂಥದ್ದು ಕೂಡ ವರ್ತಮಾನ ಕಾಲ, ಹೋದೆವು ಅನ್ನುವಂಥದ್ದು ಭೂತಕಾಲ, ಕೇಳುವನು ಅನ್ನುವಂಥದ್ದು ಭವಿಷ್ಯತ್ ಕಾಲ, ನೋಡ್ತಾಳೆ ಅನ್ನುವಂಥದ್ದು ಕೂಡ ವರ್ತಮಾನ ಕಾಲ ಆಗುತ್ತೆ. ಇನ್ನು ವಿಭಕ್ತಿ ಪ್ರತ್ಯಯಗಳನ್ನು ನೋಡೋಣ. ಧರ್ಮಜನಿಗೆ ಅನ್ನುವಂಥದ್ರಲ್ಲಿ ಚತುರ್ಥಿ ವಿಭಕ್ತಿ ಗೆ ಬಂದಿರೋದ್ರಿಂದ ಚತುರ್ಥಿ ವಿಭಕ್ತಿ. ರಾವಣನೇ ಅನ್ನುವಂಥದ್ರಲ್ಲಿ ಅನ್ನುವಂಥದ್ದು ಬಂದಿರೋದ್ರಿಂದ ಸಂಬೋಧನ. ಹೆಚ್ಚಾಗಿ ಈಗ ಸಂಬೋಧನ ವಿಭಕ್ತಿ ಪ್ರತ್ಯಯವನ್ನು ಕೇಳೋದಿಲ್ಲ. ಗುರುವಿಗೆ ಅನ್ನುವಂಥದ್ರಲ್ಲಿ ಚತುರ್ಥಿ. ಲಾವಾರಸದಲ್ಲಿ ಅಲ್ಲಿ ಅನ್ನುವಂಥದ್ದು ಬಂದಿರೋದ್ರಿಂದ ಸಪ್ತಮಿ. ನಲ್ಗತೆಯ ಎಂ ಅಂತ ಇದೆ, ಇದು ಅಮ್ಮ ಅಂತ ಬಂದಿರೋದ್ರಿಂದ ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ, ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಮಗುವೆ ಅನ್ನುವಂಥದ್ದು ಸಂಬೋಧನಾ ವಿಭಕ್ತಿ ಪ್ರತ್ಯಯ. ತೆರೆಯೋಳು ಅನ್ನುವಂಥದ್ದು ಅನ್ನುವಂಥದ್ದು ಬಂದಿರೋದ್ರಿಂದ ಹಳೆಗನ್ನಡ ಸಪ್ತಮಿ. ಇನ್ನು ಗುಡಿಸಲಿನಿಂದ ಅನ್ನುವಂಥದ್ದು ತೃತೀಯ. ಇವರಮ್ಮ ಅನ್ನುವಂಥದ್ದು ದ್ವಿತೀಯ. ಇಮ್ ಅಂತ ಬಂದಿರೋದ್ರಿಂದ ಹಳೆಗನ್ನಡ ದ್ವಿತೀಯ. ಅದು ಕಟ್ಟಿಗೆಯ ಅನ್ನುವಂಥದ್ದು ಕೊನೆಗೆ ಬಂದಿರೋದ್ರಿಂದ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯ. ದರಿದ್ರಿಯೋಳು ಅನ್ನುವಂಥದ್ದು ಸಪ್ತಮಿ. ಪಾಪಿಗೆ ಅನ್ನುವಂಥದ್ದು ಚತುರ್ಥಿ. ಗದ್ಯದೋಳು ಅನ್ನುವಂಥದ್ದು ಸಪ್ತಮಿ. ರಾಮನ ಅನ್ನುವಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯ. ಸಮತೆಯನ್ನು ಅನ್ನುವಂಥದ್ದು ಅನ್ನು ಬಂದಿರೋದ್ರಿಂದ ದ್ವಿತೀಯ. ಇನ್ನು ಸಲಿಲಂ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಇವುಗಳ ನಿಷೇಧ ರೂಪವನ್ನು ಬರೆಯಿರಿ ಅಂತ ಕೇಳಿದರೆ, ನಿಷೇಧ ಅಂತಂದರೆ ಕ್ರಿಯೆ ನಡೆಯೋದಿಲ್ಲ ಅಂತ ಹೇಳುವಂಥದ್ದು. ಹಾಡುವನು ಹಾಡನು, ಬಂದನು ಬಾರನು, ಬರುತ್ತಾರೆ ಬರರು, ನೋಡುವಳು ನೋಡಳು, ಬರೆಯುವನು ಬರೆಯನು. ನಿಮಗೆ ಇದು ಬರೆಯೋದು ಕನ್ಫ್ಯೂಸ್ ಆಯಿತು ಅಂದರೆ ಆಡುವುದಿಲ್ಲ, ಬಂದನನ್ನು ಬರುವುದಿಲ್ಲ, ಈ ರೀತಿಯಾಗೂ ಕೂಡ ಬರಿಬೋದು. ಬರುವುದು, ಬಾರದು, ಹಾಗೆ ನೋಡುವನು ನೋಡನು, ಮಾಡುವನು ಮಾಡನು, ಆಡಿದರು ಆಡರು, ಕರೆಯಿತು ಕರೆಯರು. ಹಾಗೆ ಮುಂದೆ ನಿಮಗೆ ಕೊಡಬಹುದಾದಂತಹ ಒಂದು ಪತ್ರ ಲೇಖನಗಳು ಯಾವ ರೀತಿಯ ನೋಡಿ. ನೀವು ಕೈಗೊಂಡ ಶೈಕ್ಷಣಿಕ ಪ್ರವಾಸದ ಅನುಭವವನ್ನು ಕುರಿತು ನಿಮ್ಮ ಗೆಳತಿಗೆ ಪತ್ರವನ್ನು ಬರೆಯಿರಿ ಅಂತ ಇದೆ. ಹಾಗೆ ಪರೀಕ್ಷಾ ಸಿದ್ಧತೆಯನ್ನು ಕುರಿತು ನಿಮ್ಮ ತಂದೆ ತಾಯಿಗೆ ಪತ್ರ ಬರೆಯಿರಿ ಅಂತ ಇದೆ. ನಿಮ್ಮ ಕಾಲೇಜಿನಲ್ಲಿ ನಡೆದ ವಾರ್ಷಿಕೋತ್ಸವ ಮತ್ತು ಕ್ರೀಡಾಕೂಟದ ಚಟುವಟಿಕೆಯನ್ನು ಕುರಿತು ಪತ್ರ ಬರೆಯಿರಿ ನಿಮ್ಮ ಗೆಳತಿಗೆ. ನಿಮ್ಮ ಊರಿನಲ್ಲಿ ನಡೆಯುವ ಜಾತ್ರಾ ಆಹ್ವಾನ ಮಿತ್ರನಿಗೆ ಪತ್ರವನ್ನು ಬರೆಯಿರಿ. ಇನ್ನು ಕಾಲೇಜಿನ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಅನುಮತಿ ಕುರಿತು ತಮ್ಮ ಒಂದು ತಂದೆಗೆ ಪತ್ರ ಬರೆಯಿರಿ. ಮನೆಯಲ್ಲೇ ಕುಳಿತು ವಿಡಿಯೋ ಪುಟ ನೋಡಿದ ಅನುಭವ ಕುರಿತು ನಿಮ್ಮ ಗೆಳತಿಗೆ ಪತ್ರ ಬರೆಯಿರಿ. ನಿಮ್ಮ ಕಾಲೇಜಿನಲ್ಲಿ ನಡೆಸಲಾದಂತಹ ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನು ಕುರಿತು ಮಾತೃಶ್ರೀಯವರಿಗೆ ಪತ್ರ ಬರೆಯಿರಿ ಅಂತ ಇದೆ. ಇಲ್ಲಿ ನೋಡಿ, ಇದು ವೈಯಕ್ತಿಕ ಪತ್ರ ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥದ್ದು. ಇಲ್ಲಿ ಕ್ಷೇಮವನ್ನು ಬರೀಬೇಕಾಗುತ್ತೆ. ಇನ್ನು ಬಲಬದಿಯಲ್ಲಿ ದಿನಾಂಕ, ಒಂದು ಹೆಸರು, ವಿಳಾಸವನ್ನು ಬರೀಬೇಕು. ಇಲ್ಲಿ ಯಾರಿಗೆ ಬರಿತಾ ಇರ್ತೀರಲ್ಲ ಅವ್ರಿಗೆ ಪ್ರೀತಿಯ ಗೆಳತಿ ಅಂತ ಹೇಳ್ಬಿಟ್ಟು ಬರೆದು ಅಲ್ಲಿ ಕ್ಷೇಮ ಅನ್ನುವಂಥದ್ದು ನೀನು ಕ್ಷೇಮವಾಗಿದೆಯಾ ಅಂತ ಬರೀಬೇಕು. ಇನ್ನು ವಂದನೆಗಳೊಂದಿಗೆ ಇಲ್ಲಿ ಬರೀಬೇಕು. ಇನ್ನು ಹೊರ ವಿಳಾಸ ಇಲ್ಲಿ ಬರೀಕಾಗುತ್ತೆ. ಇನ್ನು ವ್ಯಾವಹಾರಿಕ ಪತ್ರ, ಕಚೇರಿ ಪತ್ರಗಳಿಗೆ ವ್ಯಾವಹಾರಿಕ ಪತ್ರ ಅಂತ ಹೇಳ್ಬಿಟ್ಟು ಕರಿತೇವೆ. ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ತೆರೆಯಲು ಅವಕಾಶವನ್ನು ಕೋರಿ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಪತ್ರವನ್ನು ಬರೆಯಿರಿ ಅಂತ ಇದೆ. ಈ ನೋಡಿ 4 ಕೊಟ್ಟಿದ್ದಾರೆ. ಗ್ರಂಥವನ್ನು ಆರಂಭಿಸಲು ಕೋರಿ ಮುಖ್ಯ ಗ್ರಂಥಪಾಲಕರಿಗೆ ಪತ್ರ ಬರೆಯಿರಿ ಅಂತ ಇದೆ. ನಿಮ್ಮ ಅಣ್ಣನ ಮದುವೆಗೆ 4 ದಿನ ರಜೆ ಕೋರಿ ನಿಮ್ಮ ಪ್ರಾಂಶುಪಾಲರಿಗೆ ಪತ್ರವನ್ನು ಬರೆಯಿರಿ ಅಂತ ಇದೆ. ಇನ್ನು ಉನ್ನತ ವ್ಯಾಸಂಗಕ್ಕಾಗಿ ಶಿಕ್ಷಣಕ್ಕಾಗಿ ಸಾಲ ಸೌಲಭ್ಯವನ್ನು ಕೋರಿ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಪತ್ರ ಬರೆಯಿರಿ ಅಂತ ಇದೆ. ವರ್ಗಾವಣೆ ಮತ್ತು ಅಂಕಪಟ್ಟಿ ಕೋರಿ ನಿಮ್ಮ ಪ್ರಾಂಶುಪಾಲರಿಗೆ ಪತ್ರ. ಇನ್ನು ಕನ್ನಡ ಶಬ್ದಕೋಶವೊಂದನ್ನು ಕಳುಹಿಸುವಂತೆ ಪುಸ್ತಕ ಮಳಿಗೆಗೆ ಒಂದು ಪತ್ರ ಬರೆಯಿರಿ ಅಂತ ಇದೆ. ಇಲ್ಲಿ ಮಾದರಿಗಳನ್ನು ಕೊಟ್ಟಿದ್ದಾರೆ ನೋಡಿ. ಯಾವಾಗಲೂ ಕೂಡ ಬಲಬದಿಯಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಬರೀಬೇಕಾಗುತ್ತೆ. ನಂತರ ನಿಮ್ಮ ಹೆಸರು ಬರೀಬೇಕು. ಅಂದರೆ ಅಲ್ಲಿ ಏನು ಕೊಟ್ಟಿರ್ತಾರಲ್ಲ ಕ್ವಶನ್ನಲ್ಲಿ, ಕೆಲವೊಂದ್ಸಲಿ ಆಪಕ ಅಂತ ಬರೀರಿ ಅಂತ ಕೊಟ್ಟಿರ್ತಾರೆ, ಕೆಲವೊಂದು ಬಾರಿ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ. ಅವುಗಳನ್ನು ಗಮನಿಸ್ಬಿಟ್ಟು ಈ ರೀತಿಯಾಗಿ
ಒಂದು ವ್ಯಾವಹಾರಿಕ ಪತ್ರವನ್ನು ಬರೀಬೇಕು. ಇಷ್ಟು ನಿಮ್ಮ ವ್ಯಾಕರಣಾಂಶಗಳಿಗೆ ಕೇಳಬಹುದಾದಂತಹ ಅಂಶಗಳಾಗಿತ್ತು. ಧನ್ಯವಾದಗಳು.